ಮೈಸೂರು ಯುದ್ಧ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ರಣತಂತ್ರ. ರೆಸಾರ್ಟ್ನಲ್ಲಿ ಕುಳಿತೆ ಆಪರೇಷನ್ ಹಸ್ತಕ್ಕೆ ವ್ಯೂಹ. ಯಡಿಯೂರಪ್ಪ ಆಪ್ತರಿಗೆ ಸಿದ್ದರಾಮಯ್ಯ ಗಾಳ ಹಾಕಿದ್ದಾರೆ. ಮೈಸೂರಲ್ಲಿದ್ದುಕೊಂಡೇ ರಣತಂತ್ರ ಹೆಣಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಚ್.ವಿ. ರಾಜೀವ್ ನಂತರ ಮತ್ತೊಬ್ಬ ಬಿಎಸ್ವೈ ಆಪ್ತನಿಗೆ ಗಾಳ. ಮೈಸೂರಲ್ಲಿ ವೀರಶೈವ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿರುವ ಸಿದ್ದರಾಮಯ್ಯನವರು ಈ ಒಂದು ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ವರುಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸದಾನಂದಗೆ ಗಾಳ ಹಾಕಿದ್ದಾರೆ. ಲಿಂಗಾಯತ ಮುಖಂಡ ಸದಾನಂದರನ್ನ ಸೆಳೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ದು ಬಿಎಸ್ವೈ ಮತ್ತು ವಿಜಯೇಂದ್ರ ಆಪ್ತರಾಗಿದ್ದಾರೆ. ಸದಾನಂದ, ಮಾಜಿ ಮೇಯರ್ ಎಲ್ ಭೈರಪ್ಪ, ಮಾಜಿ ಕಾರ್ಪೊರೇಟರ್ಗಳು ಕೂಡ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರ ಗೆಲ್ಲೋದಕ್ಕೆ ಸಿಎಂ ರಣತಂತ್ರ. ಯಾರ್ಯಾರು ಪಕ್ಷಕ್ಕೆ ಬರ್ತಾರೋ ಅವರೆಲ್ಲರನ್ನ ಯಾವುದೇ ಕಂಡೀಷನ್ ಇಲ್ಲದೆ ಸ್ವಾಗತಿಸಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಕರೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಯಾರು ಕೂಡ ವೈಯಕ್ತಿಕ ಟೀಕೆ ಮಾಡಬೇಡಿ ರಾಜವಂಶಸ್ಥರ ವಿರುದ್ಧ, ಅದು ಕೂಡ ಚುನಾವಣೆಯಲ್ಲಿ ನೆಗೆಟಿವ್ ಆಗಬಹುದು ಅಂತಲೂ ಕೂಡ ಕರೆ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಯಾರ್ಯಾರು ಬಿಎಸ್ವೈ ಆಪ್ತರಿದ್ದಾರೋ, ಬಿಜೆಪಿಯಲ್ಲಿ ಈ ಹಿಂದಿಂದಲೂ ಗುರುತಿಸಿಕೊಂಡಿದ್ದಾರೋ ಅವರೆಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಸಮಾಧಾನಗೊಂಡಿದ್ದಾರೋ ಟಿಕೆಟ್ ಸಿಗದೆ ಅವರೆಲ್ಲರನ್ನ ವಾಪಸ್ ಪಕ್ಷಕ್ಕೆ ಕರೆಸಿಕೊಳ್ಳಿ, ಅಂದ್ರೆ ಕಾಂಗ್ರೆಸ್ಗೆ ಕರೆಸಿಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಎಚ್.ವಿ. ರಾಜೀವ್ ಬಿಎಸ್ವೈ ಆಪ್ತ ಅವರನ್ನ ಕಾಂಗ್ರೆಸ್ಗೆ ಕರೆತರಲಾಯಿತು. ಇದೀಗ ಮತ್ತೊಬ್ಬ ಬಿಎಸ್ವೈ ಆಪ್ತನಿಗೆ ಗಾಳ ಹಾಕಲಾಗಿರೋದು ಸದಾನಂದ ಅವರಿಗೆ. ವರುಣ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಸದಾನಂದ ಅವರು. ಟಿಕೆಟ್ ಸಿಗದೆ ಸಾಕಷ್ಟು ಅಸಮಾಧಾನಗೊಂಡಿದ್ರು, ಪಕ್ಷದ ವಿರುದ್ಧ ಬೇಸರಗೊಂಡಿದ್ರು. ಈ ಒಂದು ಅಸಮಾಧಾನದ ಲಾಭ ಪಡ್ಕೊಳ್ತಾ ಇರುವಂತಹ ಕಾಂಗ್ರೆಸ್ ಆ ಭಾಗದಲ್ಲಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈಗ ಸದಾನಂದ ಅವರನ್ನು ಕೂಡ ಪಕ್ಷಕ್ಕೆ ಕರೆಸಿಕೊಳ್ತಾ ಇದೆ. ಇನ್ನೂ ಕೂಡ ಒಂದಷ್ಟು ಜನ, ಅಂದ್ರೆ ಹಾಲಿ ಸದಸ್ಯರು ಮತ್ತೆ ಮಾಜಿ ಮೇಯರ್ ಎಲ್ ಭೈರಪ್ಪ, ಮಾಜಿ ಕಾರ್ಪೊರೇಟರ್ಗಳು ಇವರೆಲ್ಲರೂ ಕೂಡ ಈಗ ಕಾಂಗ್ರೆಸ್ಗೆ ಬರೋರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಂದಷ್ಟು ಜನ ಬಂದಿದ್ದಾರೆ, ಇನ್ನೊಂದಷ್ಟು ಜನ ಬರೋರಿದ್ದಾರೆ. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ. ಹಾಗಾಗಿ ಪ್ರತಿಷ್ಠೆಯ ಒಂದು ವಿಚಾರವೂ ಕೂಡ ಆಗಿದೆ ಸಿದ್ದರಾಮಯ್ಯನವರಿಗೆ. ಇನ್ನು ಹೇಳಿ ಕೇಳಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ, ಹೀಗಾಗಿ ಲೋಕಸಭಾ ಚುನಾವಣೆ ಅವರಿಗೆ ಬಹಳ ಪ್ರತಿಷ್ಠೆಯಾಗಿ ಅವರು ನೋಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಹೇಗಾದ್ರೂ ಗೆಲ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಲೋಕಸಭಾ ಚುನಾವಣಾ ವಿಚಾರದಲ್ಲಿ ಮೈಸೂರು ಎಷ್ಟು ಪ್ರತಿಷ್ಠೆಯಾಗಿದೆ ಸಿದ್ದರಾಮಯ್ಯನವರಿಗೆ ಅಂತ ನೋಡ್ತಾ ಇದೀನೋ ಪ್ರತಿದಿನ. ಈಗ ಮೊನ್ನೆಯಿಂದ ಮೈಸೂರಲ್ಲೇ ಬೀಡು ಬಿಟ್ಟಂಗೆ ಕಾಣಿಸ್ತಾ ಇದೆ. ಸೊ ಯಾವ ರೀತಿ ಲೆಕ್ಕಾಚಾರ ಇಲ್ಲಿ ಪಕ್ಷಕ್ಕೆ ಯಾರ್ಯಾರನ್ನ ಕರೆಸಿಕೊಳ್ಳಲಾಗ್ತಾ ಇದೆ? ಖಂಡಿತವಾಗ್ಲೂ ಸುಕನ್ಯಾ, ನಿಜಕ್ಕೂ ಕೂಡ ಅವರು ಶತಾಯಗತಾಯ ಮೈಸೂರು ಕ್ಷೇತ್ರವನ್ನ ಗೆಲ್ಲಲಿಕ್ಕೆ, ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈಗ ಅವರು ಮುಖ್ಯವಾಗಿ ಕೈ ಹಾಕ್ತಾ ಇರುವಂತದ್ದು ಯಡಿಯೂರಪ್ಪ ಆಪ್ತ ಬಳಕೆ. ಯಡಿಯೂರಪ್ಪ ಆಪ್ತರು ಯಾರ್ಯಾರಿದ್ರು ಅವರಿಗೆ ಈಗ ಗಾಳ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ಮೊದಲನೇದಾಗಿ ಎಚ್.ವಿ. ರಾಜೀವ್ ಅವರು ಕೆಜೆಪಿಯಲ್ಲಿದ್ರು. ಕೆಜೆಪಿಯಲ್ಲಿ ನಿಂತು ರಾಮದಾಸ್ ಅವರನ್ನ ಸೋಲಿಕ್ಕೆ ಕಾರಣರಾಗಿದ್ರು. ಅಂತ ಒಂದು ಪ್ರಬಲ ಸಮುದಾಯದ ಬ್ರಾಹ್ಮಣ ಸಮುದಾಯದ ಮುಖಂಡರಾಗಿರುವಂತ ಎಚ್.ವಿ. ರಾಜೀವ್ ಅವರಿಗೆ ಗಾಳ ಹಾಕಿರುವಂತದ್ದು. ಮತ್ತೊಂದು ಅಂತಂದ್ರೆ ಸದಾನಂದ ಅವರು ವರುಣಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಹಿಡಿತವನ್ನು ಹೊಂದಿದ್ದಾರೆ. ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಅವರದೇ ಆದಂತ ಹಿಡಿತವನ್ನು ಹೊಂದಿದ್ದಾರೆ. ಇಂತಹ ಸದಾನಂದ ಅವರಿಗೆ ಈಗ ಗಾಳ ಹಾಕಿರುವಂತದ್ದು. ಒಟ್ಟಾರೆಗೆ ಒಬ್ಬೊಬ್ಬರಾಗಿ ಈಗ ಯಡಿಯೂರಪ್ಪರ ಆಪ್ತರ ಏನಿದ್ರೆ ಆ ಯಡಿಯೂರಪ್ಪರ ಆಪ್ತರವನ್ನ ಸೆಳೆಯುವ ಮೂಲಕ ಲಿಂಗಾಯತ ಮತವನ್ನು ಕ್ರೋಢೀಕರಣ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಒಂದ್ ಕಡೆ ಒಕ್ಕಲಿಗ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಲಿಂಗಾಯತ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡ್ಬೇಕಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಐಯಿಂದ ಮತಗಳ ಏನ್ ಬೇಟೆ ಇದೆ, ಅವರು ಸಿದ್ದರಾಮಯ್ಯನ ಮುಖದ ವಾಣಿ ಮೇಲೆ ಐಯಿಂದ ಮತಗಳ ಬೇಟೆಯಾಡಬಹುದು. ಆದ್ರೆ ಮೇಲ್ಜಾತಿಯ ಮತಗಳನ್ನ ಬೇಟೆಯಾಡ್ಲಿಕ್ಕೆ ಈ ರೀತಿಯಾದಂತ ಸ್ಥಳೀಯ ನಾಯಕರುಗಳು ಆಯಾ ಕ್ಷೇತ್ರಗಳಲ್ಲಿ ಯಾರು ಪ್ರಬಲರಾಗಿದ್ದಾರೆ ಅಂತ ನಾಯಕರುಗಳನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಸದಾನಂದ ಆಗಿರ್ಬೋದು, ರಾಜೀವ್ ಆಗಿರ್ಬೋದು, ಮಾಜಿ ಮೇಯರ್ಗಳಾಗಿರ್ಬೋದು, ಮತ್ತೆ ಕಾರ್ಪೊರೇಟರ್ಗಳಾಗಿರ್ಬೋದು, ಇವರೆಲ್ಲರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂತದ್ದು. ನಾಳೆ ಇವರೆಲ್ಲವೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು. ಒಂದು ರೀತಿ ಲೋಕಸಭಾ ಚುನಾವಣೆಗೆ ಇದು ಸಾಕಷ್ಟು ಸಹಕಾರಿಯಾಗಿರಲ್ಲ ಆಗುವ ಸಾಧ್ಯತೆಗಳು ಇರುವಂತದ್ದು. ಸುಕನ್ಯಾ, ಧನ್ಯವಾದ ದಿಲೀಪ್.